ಥರ ಬಜೆ ಅಂತ ಹೇಳ್ತಾರೆ. ಈ ಥರ ಬೇರೆ ಇರುತ್ತೆ. ಇದನ್ನು ಯಾವಾಗ ಹೇಗೆ ಹಚ್ಬೇಕಂತ ಹೇಳಿದ್ದೇನಲ್ಲ, ಅದೇ ಥರ ಫಾಲೋ ಮಾಡಬೇಕು. ಇದು ಬಂದ್ಬಿಟ್ಟು ಪೀನರಿ ಅಂತ ಹೇಳ್ತಾರೆ. ಇದನ್ನು ಯಾವಾಗ ಹಚ್ಬೇಕಂತ ಹೇಳ್ಬಿಟ್ಟು ನಿಮಗೆ ಕರೆಕ್ಟಾಗಿ ಹೇಳಿದ್ದೇನೆ. ಇದು ಕೂಡ ನೋಡಿ ಒಂದು ಸಣ್ಣ ಮರದ ತುಂಡು ಥರ ಇರುತ್ತೆ. ಇದನ್ನು ಕಲ್ಲಿಗೆ ಚೆನ್ನಾಗಿ ತಿಕ್ಬಿಟ್ಟು ಈ ರಸನ ಸಂದಿಗೆ ಹಚ್ಚಬೇಕು. ಸೊ ಪೂರ್ತಿ ವಿಡಿಯೋ ನೋಡಿದರೆ ನಿಮ್ಗೆ ಕರೆಕ್ಟಾಗಿ ಗೊತ್ತಾಗುತ್ತೆ. ಎಷ್ಟು ಬೇರೆ ಅಂತ ಹೇಳ್ಬೋದು. ಇದನ್ನು ಹೇಳಿದ್ದೇನೆ, ಯಾವ ಥರ ಹಚ್ಚಬೇಕು, ಹೇಗೆ ಹಚ್ಚಬೇಕು ಅಂತ ಹೇಳ್ಕೊಂಡು ನಾನು ನಿಮಗೆ ಕರೆಕ್ಟಾಗಿ ಈ ವಿಡಿಯೋದಲ್ಲಿ ಹೇಳಿದ್ದೇನೆ. ನೋಡ್ತಾ ಇದ್ರಲ್ಲ, ಇದೇ ಚಿನ್ನೆ ಟ್ಯಾಬ್ಲೆಟ್. ಈ ಟ್ಯಾಬ್ಲೆಟ್ನ ಅರ್ಧದಷ್ಟೇ ಕೊಡೋಕೆ, 6 ತಿಂಗಳಾದಮೇಲೆ ಫುಲ್ ಕೊಡೋಕೆ. ಇದು ಗಂಗಸರ ಮದ್ದು ಅಂತ ಹೇಳ್ತಾರೆ. ಇದು ಕೂಡ ಹಾಗೆ ಮಕ್ಕಳಿಗೆ ಗಂಗಸರ ಮದ್ದು ಅಂತೇಳಿ ಒಂದು ಪೌಡ್ರೇ ಬರುತ್ತೆ. ಆ ಪೌಡ್ರನ್ನ ಬಂದುಬಿಟ್ಟು ಈ ಬಾಟಲ್ ಒಳಗೆ ಹಾಕಿಟ್ಟಿದೆ. ನೋಡ್ತಾ ಇದ್ರಲ್ಲ, ಇದು ಈ ಥರ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿದರೆ ನೋಡಿ, ಅದು ಪೌಡ್ರ್ ಬಂದುಬಿಟ್ಟು